ಒಪ್ಪಿಗೆ ಕೊಟ್ಟ ಅಂದ ಮಾತ್ರಕ್ಕೆ ನಮ್ಗೆ ಮನೇಲಿ ಇರೋದಕ್ಕೆ ಅಂಗೈಯಾಗ ಜಾಗ ಸಿಕ್ತು. ಈಗ್ಲಾದ್ರೂ ನಿನ್ಗೆ ಅರ್ಥ ಆಯ್ತಾ? ನಿಮ್ಮ ಅಕ್ಕನಿಗೆ ಬೇಕಾಗಿರೋದು ಅವಳ ಗಂಡನ ಮೆರೆಸೋದು, ಮಾವನ್ ವಿಶ್ವಾಸನ ಗಳಿಸೋದು. ಅಷ್ಟಕ್ಕೆ ಇಷ್ಟೆಲ್ಲ ನಾಟಕ. ಈ ಮನೆಗೋಸ್ಕರ ನಾನು ದುಡ್ದೇ ಇಲ್ವಾ? ಏನೋ ಒಂದಿಷ್ಟು ಆಸ್ತಿ ಅಂತ ಇತ್ತು ಅಷ್ಟೇ. ಬಿಸ್ನೆಸ್ಸು ಕಂಪನಿ ಅಂತ ಕಟ್ಟಿದ್ದು ನಾನು. ಇಷ್ಟೇ ಆಸ್ತಿನ 4ರಷ್ಟು ಬೆಳೆಸಿದ್ದೀನಿ. ನನ್ನ ಜೀವ ತೆಗೆದು ದುಡ್ಡಿದ್ದೀನಿ. ಆದ್ರೆ ಇವತ್ತು ಭಿಕ್ಷೆ ಬೇಡೋದಕ್ಕಲ್ಲ ನಾನು ಇಷ್ಟೆಲ್ಲ ಮಾಡಿದ್ದು. ಏನ್ ಅನ್ಕೊಂಡ್ಬಿಟ್ಟಿದಾರ ಅವ್ರು ನನ್ನ? ಇದಕ್ಕೆ 10ರಷ್ಟು ದುಡಿಯೋ ದಾರಿ ನನಗೆ ಗೊತ್ತಿದೆ. ನಡೀಲಿಂದ ಹೋಗೋಣ. ಮಮ್ಮಿ ಎಲ್ಲಿಗೆ ಹೋಗ್ತಾ ಇದ್ಯಾ? ಇದೇನಿದೆ ಹೀಗೆ ಕೇಳ್ತಾ ಇದ್ಯಾ ಸನ್ನಿ? ಭಿಕ್ಷೆ ಅಂತ ಅನ್ನಿಸ್ಕೊಂಡ್ಮೇಲೆ ನಾವಿನ್ನೂ ಇಲ್ಲೇ ಇರ್ಬೇಕಾ? ಹಾಗಲ್ಲ ಅತ್ತೆ, ಹೋಗ್ಬೇಕು ಅಂತ ಇದ್ದಾಗ ನಮ್ಮನ್ನ ತಡೆದೋರು ನೀವೇ. ಇವತ್ತಿಲ್ಲೇ ಇರೋ ನಿರ್ಧಾರ ಮಾಡಿದೀವಿ, ಯಾಕೆ ತಡೀತಿದ್ದೀರಾ? ಹೌದು ವಿನುತಾ, ಅವ್ರಿಗೂ ಗೊತ್ತಾಗ್ಬೇಕು. ಅವ್ರ ಭಿಕ್ಷೆಯಿಂದನೇ ಬದುಕಬೇಕಾದ ಅವಶ್ಯಕತೆ ನಮ್ಗಿಲ್ಲ. ಅವ್ರಿಗಿಂತರೂ ಚೆನ್ನಾಗಿ ಬದುಕ್ತೀವಿ ಅಂತ ನಾವು ಬದುಕಿ ತೋರಿಸ್ಬೇಕು. ಅವ್ರು ನಮಗೆ ಸವಾಲ್ ಹಾಕಿಲ್ಲ ಮಮ್ಮಿ. ಆದ್ರೂ ನಮ್ಗೆ ಅವಮಾನ ಮಾಡಿದಾರಲ್ವಾ? ನಮ್ ಯೋಗ್ಯತೆ ಇಲ್ದಿರೋರು ಅಂತ ನಡೆಸ್ಕೊಂಡಿದಾರಲ್ವಾ? ಅವ್ರಿಗೂ ಗೊತ್ತಾಗ್ಬೇಕು ಕಣೋ. ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇರೋ ಆಸ್ತಿನ ಕಂಪನಿನ ನಡೆಸೋದಕ್ಕೂ ಒಂದು ಯೋಗ್ಯತೆ ಅನ್ನೋದು ಇರಬೇಕು ಅಂತ. ಅವ್ರ ಕಂಪನಿಗೆ ಕಾಂಪಿಟೇಟರ್ ಆಗಿ ನಾನೊಂದು ಕಂಪನಿನ ಕಟ್ತೀನಿ. ಇನ್ 2 ವರ್ಷ, ಇನ್ 2 ವರ್ಷದಲ್ಲಿ ಅವ್ರ ಕಂಪನಿ ಬಾಗಿಲು ಮುಚ್ಕೊಂಡು ಕಾರ್ ಡ್ರೈವರ್ ಕೆಲಸ ಕೊಡಿ ಅಂತ ಬಂದು ನನ್ನ ಕಾಲು ಬೀಳ್ಬೇಕು. ಆಗ ಹಾಕ್ತೀನಿ ನಾನು ಭಿಕ್ಷೆನ. ಇದರಿಂದ ಅವ್ರ ಜೀವನದಲ್ಲಿ ಏನು ವ್ಯತ್ಯಾಸ ಆಗಲ್ಲ ಮಮ್ಮಿ. ನಿನ್ನ ಅಹಂಕಾರಕ್ಕೆ ಸಮಾಧಾನ ಸಿಗುತ್ತಷ್ಟೇ. ಯಾಕಂದ್ರೆ ಅವ್ರ ಸಂಬಂಧ ನಿಂತಿರೋದು ವಿಶ್ವಾಸದಿಂದ. ಹೌದು ಅತ್ತೆ, ಅವ್ರ ವಿಶ್ವಾಸನ ನಾವು ಕಳಿಸ್ಬೇಕು. ಮಾವನ್ಗೆ ಅರ್ಥ ಮಾಡಿಸ್ಬೇಕು ನಾವು ಸತ್ಯ ಸಾವಿತ್ರಿ ತರ ಅವ್ರನ್ನ ಪ್ರೀತಿಸ್ತಿದೀವಿ ಅಂತ. ಇದನ್ನೇ ಸವಾಲಾಗಿ ತಗೊಳ್ಳೋಣ ಮಮ್ಮಿ. ಇದೇ ನೀವಿಬ್ರು ಹೀಗ್ ಮಾತಾಡ್ತಾ ಇದ್ದೀರಾ ಸನ್ನಿ? ದಿನೇ ಅವ್ರ ಹತ್ರ ಅವಮಾನ ಮಾಡಿಸ್ಕೊಂಡು ನಾವಿನ್ನೂ ನಿಮ್ಮನ್ನೇ ಪ್ರೀತಿಸ್ತಾ ಇದೀವಿ ಅಂತ ಪ್ರೂವ್ ಮಾಡ್ಬೇಕಾ? ಹೌದು ಅತ್ತೆ, ಮಾವನ್ಗೆ ನಮ್ಮ ಮೇಲೆ ಸಿಟ್ಟಿಗಿಂತ ಹೆಚ್ಚಾಗಿ ಸತ್ಯಭಾವನ್ಗಾಗಿರೋ ಅನ್ಯಾಯದ ಬಗ್ಗೆ ನೋವಿದೆ. ಅದಕ್ಕೆ ಹೀಗೆಲ್ಲ ಆಡ್ತಿದ್ದಾರೆ. ಇಲ್ಲೇ ಇದ್ದು ನಾವು ಒಳ್ಳೆಯವರು, ನಮಗೂ ಒಳ್ಳೆ ಮನಸ್ಸಿದೆ ಅಂತ ಮಾವನ್ಗೆ ಅರ್ಥ ಮಾಡಿಸ್ಬೇಕಲ್ವಾ? ಅದನ್ ಬಿಟ್ಟು ದೂರ ಹೋಗಿ ಅವ್ರಿಗೆ ಚಾಲೆಂಜ್ ಆಗಿ ನಿಂತ್ರೆ ಸಂಬಂಧ ಇನ್ನಷ್ಟು ಹಾಳಾಗತ್ತೆ. ಇನ್ಯಾವತ್ತೂ ನಾವು ಒಂದಾಗಲ್ಲ ಅತ್ತೆ. ಸೊ ಇಲ್ಲೇ ಇರ್ತೀರಾ? ಇದೇ ತರ 1000 ಅವಮಾನಗಳಾಗ್ತಿರುತ್ತೆ, ಸಹಿಸ್ಕೋತೀರಾ? ಇಲ್ಲೇ ಇರ್ತೀರಾ ಅಂದ್ರೆ ಏನರ್ಥ ಮಮ್ಮಿ? ನಮಗೋಸ್ಕರ ನೀನು ಇಲ್ಲೇ ಇರ್ಬೇಕು. ಯಮುನಾ, ಏನಯ್ಯ ಇದು? ಟಿಕೆಟ್. ನನ್ನನ್ನ ಎಲ್ಲಿಗೆ ಸಾಗ ಹಾಕ್ಬೇಕು ಅಂತ ಇದೆಯಾ? ಬೇಡ ಕಣಯ್ಯ, ನನಗೆ ಯಾರಿಲ್ಲ. ನಾನ್ ಮಾಡಿದ ತಪ್ಪಿಗೆ ದೊಡ್ಡ ಬೆಲೆನೆ ತೆತ್ತುಬಿಟ್ಟಿದ್ದೀನಿ. ನನಗೀಗ ಬುದ್ಧಿ ಬಂದೈತೆ. ನೀನು ನನ್ನ ದೂರ ಮಾಡಿಬಿಟ್ರೆ ನನ್ ಜೀವಂತವಾಗಿ ಉಳಿಯಕ್ಕಿಲ್ಲ ಕಣಯ್ಯ, ಜೀವಂತವಾಗಿ ಉಳಿಯಕ್ಕಿಲ್ಲ. ನೀನು ಒಬ್ಳೆ ಅಲ್ಲ ಎಮ್ಡಿ, ನಾನು ಬರ್ತಾ ಇದ್ದೀನಿ. ಇಲ್ಲಿಗೆ? ಎಲ್ಲಿಗಾರ ದೂರ, ನಮ್ಮನ್ನ ಗುರ್ತಿಡಿಯೋ ಜನನೇ ಇಲ್ದಿರೋ ಕಡೆಗೆ. ಯಮುನಿ, ನಾನು ಕೆಲಸ ಬಿಟ್ಬಿಟ್ಟೆ. ಅಲ್ಲೋಗಿ ಏನ್ ಮಾಡೋದು?
ಹಿಂಗೆ ಇರ್ಬೇಕು, ಹಿಂಗೆ ಉಡ್ಬೇಕು, ಹಿಂಗೆ ತಿನ್ಬೇಕು ಅಂತ ನಮ್ಗೆ ಕರಾರಿಲ್ವಲ್ಲ. ಅದ್ ಮಾಡಕ್ಕೆ ಒಂದು ಊರು ಕೇರಿ ಅಂತ ಬೇಕು. ಆದ್ರೆ ಇಲ್ಲಿರಕ್ಕಂತೂ ಆಯ್ಕಿಲ್ಲ. ಇಲ್ಲಿದ್ರೆ ಅವನ್ ನೆನಪೇ ಕಾಡ್ತದೆ. ಅವನು ಆಡಿದ ಒಂದೊಂದು ಮಾತು, ಅವನು ಆಡಿದ ಜಾಗ, ನನ್ನ ಕೈಯಾರೆ ಅವನಿಗೆ ತೆಚ್ಚಿದ ಒಂದೊಂದು ತುತ್ತು, ಈಗ ಮೇಲೆ ಆಡಿಸಿದ ಆಟ ಎಲ್ಲ ನೆನಪಿಗೆ ಬರ್ತದೆ. ನನಗೂ ಹಂಗೇನಯ್ಯ. ಅದಕ್ಕೆ ಈ ಊರ್ನಾಗಿರೋದ್ ಬೇಡ, ಹೊಂಟೋಗವ. ನೋಡು, ಇವತ್ತು ರಾತ್ರಿ ಈ ಊರ್ ಬಿಟ್ಬಿಡವ. ಗಂಟು ಮೂಟೆ ಎಲ್ಲ ಕಟ್ಟಿ ರೆಡಿಯಾಗು. ನಾನು ಅಂಗಡಿಗೆ ಹೋಗಿ ಅವಲಕ್ಕಿ ಕಟ್ಟಿಸ್ಕೊಂಬತ್ತೀನಿ. ಒಂದ್ 4 ದಿನಕ್ಕಾಗೋ ಅಷ್ಟು ಮಾಡು. ಯಾಕೆಂದ್ರೆ ಆಳು ಮುಳ್ಳು ತಿನ್ನಕ್ಕಾಗಿಲ್ಲ. ಹಂಗಂತ ಅವ್ರು ಹೇಳ್ದಷ್ಟು ಕೊಡಕ್ಕೂ ನಂಬ್ತಾವಿಲ್ಲ. ಒಂದ್ 10,000 ರೂಪಾಯಿ ಐತೆ. ಕೆಲಸ ಬಿಟ್ಬಿಟ್ನಲ್ಲ, PF ಅಂತ ಕೊಟ್ಟವ್ರೆ. ನಾನು ಅಂಗಡಿಗೆ ಹೋಗಿ ಹತ್ಕೊಂಬತ್ತೀನಿ. ರೆಡಿಯಾಗು. ಅಡುಗೆ ಕಾರ್ಯಕ್ರಮ ಶುರುವಾಗಲಿ. ನಾನ್ ಮಾಡ್ತೀನಿ. ನಾನು ಇಲ್ಲ ಇಲ್ಲ ಇಲ್ಲ, ನಾನ್ ಮಾಡ್ತೀನಿ. ಒಂದು ತರಕಾರಿ ಹೆಚ್ಚು, ನೀನ್ ತರಕಾರಿ ಹೆಚ್ಚು, ನಾನ್ ಮಾಡ್ತೀನಿ. ಇಲ್ಲ ಇಲ್ಲ, ನೀನ್ ತರಕಾರಿ ಹೆಚ್ಚು, ನಾನು ಅಡ್ಗೆ ಮಾಡ್ತೀನಿ. ಅಕ್ಕ, ಈ ತರ ಗಲ್ಗಲ ಅಂತ ಖುಷಿಯಿಂದ ಅವ್ರಿಗೆ ಲೇಟ್ ಆಗತ್ತೆ ಅಂತ ಅರ್ಜೆಂಟಾಗಿ ಅಡ್ಗೆ ಮಾಡಿ ಎಷ್ಟು ದಿವಸ ಆಯ್ತು ಗೊತ್ತಾ? ಇವತ್ ಬೇರೆ ಮಾವ ಇದಾರೆ. ಅವ್ರಿಗೆ ಯಾವ ತರ ಅಡ್ಗೆ ಇಷ್ಟನೋ ಏನೋ, ನನ್ಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಕಣೆ. ಭಯ ಯಾಕೆ? ಇನ್ಮೇಲೆ ನಾನ್ ಇರ್ತೀನಲ್ಲ, ನಾನ್ ನೋಡ್ಕೋತೀನಿ. ಕೂಗಾಟ ಕಿಚ್ಚಾಟ ನನಗೆ ನೋಡಕ್ಕಾಗಲ್ಲಪ್ಪ. ನಾನು ಇಲ್ಲಿಂದ ರೈಟ್ ಕೈ. ನಿಮಿಷ ಅಷ್ಟ್ ಮಾಡ್ಬಿಟ್ರೆ ಸಾಕ? ಇನ್ನು ತರಕಾರಿ ಹೆಚ್ಚದ್ ಬಾಕಿ ಇದೆ. ಬನ್ನಿ ಹೆಚ್ಚು. ವಿನುತ್ತ, ನನ್ ಕೆಲ್ಸ ಇದೆ. ಆಗೆಲ್ಲ ಹೇಳೋಗಿಲ್ಲ. ಆಗ್ಲೇ ಏನಂದ್ರೆ ಎಲ್ರ ಮುಂದೆ ನಾನ್ ನಿಮಗ್ ಹೆಲ್ಪ್ ಮಾಡ್ತೀನಿ ಅಂದ್ರೆ, ಈಗ ಏನಾದ್ರು ನಮಗ್ ಹೆಲ್ಪ್ ಮಾಡ್ಲಿಲ್ಲ, ಕಾಲ್ ಕಟ್ಟಾಗಿ ಹೋಗುತ್ತೆ. ವಿನುತ್ತ, ಬನ್ನಿ ಕುತ್ಕೊಳ್ಬೇಡಿ. ಹೆಚ್ಚಿ ನಡಿಲಿ ಲೇಡೀಸ್ ದರ್ಬಾರ್. ಅಕ್ಕ, ನಾನು ಎಷ್ಟೊಂದ್ ದಿನ ಬಿಸಿಬೇಳೆ ಬಾತ್ ಮಾಡ್ದೆ ಕಣೆ. ಅದ್ ನೀನ್ ಮಾಡ್ತಿದ್ಯಲ್ಲ, ಆ ತರ ಟೇಸ್ಟ್ ಬರ್ಲೇ ಇಲ್ಲ. ಪುಡಿ ಮಾಡ್ಕೊಳ್ಳೋದ್ರಲ್ಲಿ ಒಬ್ಬೊಬ್ರ ಪ್ರಮಾಣ ಒಂದೊಂದ್ ತರ ಇರುತ್ತೆ. ಬೇಗ ಆಗ್ಬೇಕು ಅಂತ ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸ್ಬಿಡ್ಬಾರ್ದು. ನಿಧಾನಕ್ಕೆ ಒಂದೊಂದೇ ಬೇಯಿಸ್ಕೋಬೇಕು. ಏನು ಅಕ್ಕ ತಂಗಿರಿಬ್ರು ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀರಾ? ಒಲೆ ಮೇಲೆ ಇಟ್ಟಿರೋ ಬಿಸಿಬೇಳೆ ಬಾತು ಸೀದೋಗಿರೋ ಸ್ಮೆಲ್ ಬರ್ತಾ ಇದೆ. ಅಯ್ಯೋ ಅಕ್ಕ, ಅವ್ರು ತಮಾಷೆ ಮಾಡಿದ್ರು ನೀನ್ ಸೀರಿಯಸ್ ಆಗಿ ತಗೋತೀಯ. ಪ್ರತಾಪ್, ನಿಮ್ಮಿಬ್ರಿಗೆ ಅಡ್ಗೆ ಕಾರ್ಯಕ್ರಮ ಕೊಟ್ರೆ ಅಷ್ಟೇ ಕತೆ. ಸರಿ, ತಿಂಡಿ ರೆಡಿನಾ? ಟೇಸ್ಟ್ ನೋಡ್ಬೋದಾ? ಬಾಳ್ಕದ್ ಮೆಣಸಿನ್ಕಾಯಿ ಕರಿಬೇಕು. ಅಲ್ಲಿ ತನಕ ಅಡ್ಗೆ ಮುಟ್ಟೋ ಹಾಗಿಲ್ಲ. ಹಾ ಪ್ರತಾಪ್, ಬದ್ನೆಕಾಯಿ ಗೊಜ್ಜು ಮಾಡ್ಬೇಕು. ಅದಕ್ಕೆ ಬದ್ನೆಕಾಯಿ ಕಟ್ ಮಾಡಿ ಅದಕ್ಕೆ ಉಪ್ಪು ಎಷ್ಟು ಹಾಕ್ಬೇಕು ಅಂತ ಚೀಸೋ ಸಾವಿತ್ರಿನ ಕೇಳಿ. ಅಡ್ಗೆ ಗಮಗಮ ಅಂತಿರೋದು ನೋಡಿದ್ರೆ ಅರ್ಧ ಅಡ್ಗೆ ನಾನೇ ಖಾಲಿ ಮಾಡ್ಬಿಡ್ತೀನಿ ಅನ್ಸ್ತಾ ಇದೆ. ಹಾಗೆಲ್ಲ ಹೇಳ್ಬೇಡಿ. ಸತ್ಯ ಇದಾರೆ ನಿಮ್ ಕಾಂಪಿಟೇಷನ್ಗೆ. ತಟ್ಟೆ ಮುಂದೆ ಕೂತ್ರೆ ಬಕಾಸುರ ಅವರು. ಮತ್ತಿನ್ ಯಾಕೆ ಕಾಂಪಿಟೇಷನ್ ಇಟ್ಬಿಡೋಣ. ಸತ್ಯಭಾವ ಜಾಸ್ತಿ ತಿಂದ್ರೆ ಅವ್ರು ವಿನ್ನರು, ನೀವ್ ಜಾಸ್ತಿ ತಿಂದ್ರೆ ನೀವ್ ವಿನ್ನರು. ನಾನು ಅಕ್ಕನಪ್ಪ ಜಡ್ಜು. ಓಕೆ, ನಾನ್ ರೆಡಿ. ವಿನುತಾ, ಯಾಕೋ ಬೇಡ ಅನಿಸ್ತಿದೆ ಕಣೆ. ಏನ್ ಪ್ರತಾಪ್, ನೀವು ತಿನ್ನೋ ವಿಷಯದಲ್ಲ ಇಷ್ಟೊಂದು ಹೆದರ್ಕೋತಿರಲ್ಲ. ಸರಿ, ನಾವು ಮಾತಾಡ್ತಾ ಕೂತ್ರೆ ದಿನ ಇಡೀ ಮಾತಾಡ್ತಿರ್ತೀವಿ. ಹೋಗಿ ನನ್ ಮಾವನ ಊಟಕ್ಕೆ ಕರ್ದ್ಬಿಡ್ಬೇಕು. ಪ್ರತಾಪ್ ಹೋಗಿ ಕರೆದು ಬರ್ಲಿ. ಅತ್ತೆ, ಇನ್ನೇನ್ ಅಡ್ಗೆ ರೆಡಿ ಆಯ್ತು, ಬನ್ನಿ ಡೈನಿಂಗ್ ಟೇಬಲ್ ಮೇಲೆ ತಟ್ಟೆ ಅರೇಂಜ್ ಮಾಡ್ಬಿಡಿ. ಪ್ರತಾಪ್, ನೀವೇ ಹೋಗಿ ಕರ್ದ್ ಬನ್ನಿ ಮಾವನ. ಸರಿ. ವಿನುತಾ, ಅಪ್ಪನ್ ಕರೆಯಕ್ ನಂಗೆ ಭಯ ಆಗುತ್ತೆ ಕಣೆ. ನೀನು ನನ್ನ ಜೊತೆ ಬಂದ್ಬಿಡೆ. ನಡೀರಿ.
ಆಮೇಲೇನೋ ಕುರುಕ್ಲೆಲ್ಲ ತಿಂತಿದ್ದೀರಾ? ಬನ್ನಿ, ಬಿಸಿ ಬಿಸಿ ಅಡ್ಗೆ ರೆಡಿ ಆಗಿದೆ. ಅಪ್ಪ, ಅಡ್ಗೆ ಹೇಗಾಗಿದೆ ಗೊತ್ತಾ? ನಿಮ್ಗಿಷ್ಟ ಅಂತ ಮಜ್ಜಿಗೆ ಹುಳಿ ಮಾಡ್ಸಿದೀವಿ. ಹೌದು ಮಾವ, ಹೆಸರು ಕಾಳಿನ ಕೋಸಂಬರಿ ಮತ್ತೆ ಸಬ್ಬಕ್ಕಿ ಪಾಯಸ. ನಂಗೆ ಊಟ ಬೇಡ. ಯಾಕೆ ಮಾವ ಹೀಗಂತೀರಾ? ನಾವಿಬ್ರು ಸೇರಿ ನಿಮ್ಗಿಷ್ಟ ಅಂತ ಅಡ್ಗೆ ಮಾಡಿದೀವಿ. ಆದ್ರೆ ರುಚಿ ಕ್ರೆಡಿಟ್ಸ್ ಹೋಗೋದು ಸಾವಿತ್ರಿ ಅಕ್ಕನ್ಗೆ, ಯಾಕಂದ್ರೆ ಅವಳೇ ಇವತ್ತಿನ ಮೇನ್ ಶೆಫ್. ಅವಳ ಕೈ ರುಚಿ ನಿಮ್ಗಿಷ್ಟ ಅಂತೆ. ನನಗೆ ಹಸುವಿಲ್ಲ, ನೀವು ಊಟ ಮಾಡಿ. ನನಗೆ ಹಸುವಾದಾಗ ನಾನು ಮಾಡ್ತೀನಿ. ಯಾಕೆ ಮಾವ ಹಶ್ವಾಗಿಲ್ಲ ಅಂತ ಸುಳ್ಳು ಹೇಳ್ತಿದ್ದೀರಾ? ಹಶ್ವಾಗಿರ್ಲಿಲ್ಲ ಅಂದ್ರೆ ನೀವು ಚಕ್ಲಿ ಕೊಡ್ಬೇಳೆಲ್ಲ ತಿಂತಿದ್ರಾ? ಬನ್ನಿ ಮಾವ, ಹಠ ಮಾಡ್ಬೇಡಿ. ನಾನು ಏನ್ ಮಾಡ್ಬೇಕು ಅಂತ ನೀನ್ ನನಗೆ ಹೇಳ್ಬೇಕಾಗಿಲ್ಲ. ನನಗೆ ಹಸುವಾಗಿದೆ ಅಂತ ನೀನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಹೌದು, ನನಗೆ ಹಸುವಾಗಿದೆ, ನನಗೇನು ಬೇಕೋ ಅದನ್ನು ತಿಂತೀನಿ. ಆದ್ರೆ ನೀವು ಮಾಡಿದ ಅಡುಗೆ ನಾನು ಊಟ ಮಾಡಲ್ಲ. ಯಾಕೆ ಮಾಡಲ್ಲ? ಯಾಕೆಂದ್ರೆ ನನಗೆ ನಿಮ್ಮ ಬಗ್ಗೆ ನಂಬಿಕೆ ಇಲ್ಲ. ಶತ್ರುಗಳ ಜೊತೆ ಬದುಕ್ತಿರುವಾಗ ಎಷ್ಟೇ ಜಾಗರೂಕತೆಯಿಂದ ಬದುಕಿದ್ರೂ ಸಾಲದಂತೆ. ಚಿಕ್ಕ ಮಗುನ ಕರ್ಕೊಂಡು ಹೋಗಿ ಅನಾಥಾಶ್ರಮಕ್ಕೆ ಬಿಟ್ಟು ಬಂದವಳು. ತಿನ್ನೋ ಅನ್ನದಲ್ಲಿ ವಿಷ ಬೆರೆಸಿರಲ್ಲ ಅಂತ ಏನ್ ಖಾತ್ರಿ? ಅಪ್ಪ, ಆದ್ರೆ ನಾವು ಹಾಗಲ್ಲ. ಬೇವಿನ ಮರದಲ್ಲಿ ಮಾವು ಬಿಡೋಕ್ ಸಾಧ್ಯನಾ? ಹಾವಿನ ಹೊಟ್ಟೆಲಿ ಹಸು ಹುಟ್ಟತ್ತಾ? ಇಲ್ಲ ಅಲ್ವಾ? ನನಗೋಸ್ಕರ ತೊಂದರೆ ತಗೊಂಡು ನನ್ನವರನ್ನ ಮುಂದಿಟ್ಕೊಂಡು ನನ್ನ ಓಲೈಸೋ ಪ್ರಯತ್ನ ಬೇಡ. ಅದಕ್ಕೆಲ್ಲ ನಾನು ಜಗ್ಗಲ್ಲ. ಹೋಗಿ ಅಂದ್ರೂ ಮರ್ಯಾದೆ ಇಲ್ಲದೆ ಇನ್ನೂ ಇಲ್ಲೇ ಇದ್ದೀರ. ಜೊತೆಗೆ ನಾಟಕ ಬೇರೆ. ಬನ್ನಿ, ಊಟ ಮಾಡಿ. ಸಹ್ಯ, ಪ್ಲೀಸ್ ಹೋಗಿ, ಮುಂದೆ ಇರಬೇಡಿ. ಬಂದ್ರ ವಿನು, ಮಾವನ್ ತಟ್ಟೆನ ಒರೆಸ್ಬಿಡು. ಅವ್ರಿಗೆ ಅದ್ರಲ್ಲಿ ನೀರಿದ್ರೆ ಇಷ್ಟ ಆಗಲ್ಲ. ಆಮೇಲೆ ಅವ್ರಿಗೆ ಉಪ್ಪಿನಕಾಯಿ ಅಂದ್ರೆ ತುಂಬಾ ಇಷ್ಟ. ಅದನ್ನ ಅವ್ರ ತಟ್ಟೆ ಹತ್ರನೇ ಇಡು. ಆಮೇಲೆ ಅವ್ರ ಕೈಗೆ ತುಪ್ಪ ಸಿಗದೆ ಇರೋ ಹಾಗಿಡು, ಯಾಕೆಂದ್ರೆ ಅದು ಅವ್ರಿಗೆ ತುಂಬಾ ಇಷ್ಟ. ಬೇಗ ಬೇಗ ಮಾಡು, ಇನ್ನವ್ರು ಬಂದ್ರೆ ಇದನ್ನೆಲ್ಲ ಮಾಡಕ್ಕಾಗಲ್ಲ. ಅವ್ರು ಬರಲ್ಲ. ನಾವು ಮಾಡಿದ ಅಡ್ಗೆ ಅವ್ರು ಊಟ ಮಾಡಲ್ವಂತಕ್ಕ. ಹೇ, ಹಾಗ್ಯಾಕೆ ಹೇಳ್ತಾರೆ? ನಾನೇ ಹೋಗಿ ಕರೆದು ಬರ್ತೀನಿ. ನಾವು ಅಡಿಕೆಗೆ ವಿಷ ಹಾಕಿರ್ತೀವಂತಕ್ಕ. ನಾನು ಸಾಯಿಸ್ಬೇಕು ಅಂತಾನೆ ವಿಷ ಹಾಕಿರ್ತೀರ. ನೀವು ಮಾಡಿದ ಅಡ್ಗೆ ನಾನು ಊಟ ಮಾಡಲ್ಲ ಅಂತ ಅಂದ್ರು. ಅವ್ರೇನೋ ಹೇಳಿರ್ತಾರೆ, ನೀನೇನೋ ಅರ್ಥ ಮಾಡ್ಕೊಂಡಿರ್ತೀಯ. ಇರು, ನಾನೇ ಅವ್ರನ್ನ ಕರ್ಬಿಟ್ಟು ಬರ್ತೀನಿ. ಮಾವ, ಊಟಕ್ಕೆ ಬನ್ನಿ. ನಿನ್ ತಂಗಿಗೆ ಹೇಳಿ ಕಳ್ಸಿದ್ನಲ್ಲ, ಅವ್ರು ಮಾಡಿದ ಅಡಿಗೆ ನಾನು ತಿನ್ನೋಲ್ಲ ಅಂತ. ತುಂಬಾ ಉತ್ಸಾಹದಿಂದ ಪ್ರೀತಿಯಿಂದ ಮಾಡಿದ್ದಾರೆ ಮಾವ, ಬರಲ್ಲ ಅನ್ಬೇಡಿ. ಅವ್ರ ಆಸೆ ನಿರಾಸೆ ಬಗ್ಗೆ ನನಗೆ ಕಾಳಜಿ ಇಲ್ಲ. ನನಗಿದೆ. ನೀವು ದೊಡ್ಡವರು, ಅವರು ನಿಮ್ಮನ್ನ ಪ್ರಶ್ನಿಸಲ್ಲ. ನಿಮಗ್ ಸರಿ ಅನ್ಸಿದ್ದನ್ನ ನೀವು ಮಾಡ್ಬಿಡ್ತೀರಾ. ಆದ್ರ ಪರಿಣಾಮ ನನಗೆ ಸತ್ತಿಂಗೆ ಆಗೋದು. ಏನಂದ್ರ ಅವರು? ಏನಂದ್ರ ಅವರಿಬ್ಬರು ನಿಮಗೆ? ಮಾವ ಪ್ಲೀಸ್, ಅವರಿಬ್ಬರು ಏನು ಅನ್ಲಿಲ್ಲ. ನಮ್ಗೆ ಮುಜುಗರ ಆಗತ್ತೆ. ಅವಳು ನನ್ನ ತಂಗಿ, ಅವಳಿಗೆ ನೋವಾದ್ರೆ ನನಗೂ ನೋವಾಗತ್ತೆ. ನೀವು ನಿಮ್ಮ ಹಠ ಸಾಧಿಸಿ ನಮ್ಮಿಬ್ಬರ ಮಧ್ಯೆ ಕಂದಕ ಉಂಟು ಮಾಡಬೇಡಿ. ಆಯ್ತು, ಬರ್ತೀನಿ. ವಿನು, ಕೂತ್ಕೋ. ವೈಶಾಲಿ ಅವರೇ, ಕೂತ್ಕೊಳ್ಳಿ. ನೀವು ಬರೋ ತನಕ ಅವ್ರು ಯಾರು ಊಟ ಮಾಡಕ್ ಒಪ್ತಿಲ್ಲ ಅಂತ ಹೇಳ್ದೆ, ಬರಕ್ ಒಪ್ಕೊಂಡು.
ಅಡಿಗೆ ತಂದ್ಬಿಡ್ತೀನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೋಡ್ತೀಯ ಸನಿ, ನೀನ್ ಹೋಗಿ ಊಟ ಕರೆದಿದ್ದಕ್ಕೆ ಬೈಕ್ ಕಳ್ಸಿದ್ರು. ಈಗ ಸಾವಿತ್ರಿ ಹೋಗಿ ಕರೆದಿದ ತಕ್ಷಣ ಬರೋದಕ್ಕೆ ಒಪ್ಕೊಂಡಿದಾರಂತೆ. ನೋಡ್ದ್ಯಾ ವಿನುತಾ, ಇದಕ್ಕೆ ನಾನು ಹೇಳಿದ್ದು, ಸಣ್ಣ ಸಣ್ಣ ವಿಷಯಗಳಲ್ಲಿ ತಾನೇ ಮನೆ ಯಜಮಾನಿ ಅಂತ ಹೇಗೆ ತೋರಿಸ್ಕೊಳ್ತಾಳೆ ಅಂತ. ಮಾವ ಬಂದ್ರ? ಕೂತ್ಕೊಳ್ಳಿ. ವಿನುತಾ ನೀವು ಕೂತ್ಕೋ, ನಾನೇ ಬಿಡ್ತೀನಿ. ಸತ್ಯ ಅಲ್ಲಿ ಅವ್ರು ಕಾರ್ ಕ್ಲೀನ್ ಮಾಡ್ತಿದ್ದಾರೆ, ನೀವು ಕೂತ್ಕೊಳ್ಳಿ, ಅವ್ರು ಬಂದ್ಬಿಡ್ತಾರೆ. ಕಾರ್ ಕ್ಲೀನ್ ಮಾಡಕ್ಕೆ ಈ ಮನೇಲಿ ಬೇಕಾದಷ್ಟು ಜನ ಇದ್ದಾರೆ, ಸುಮ್ಮನೆ ಊಟ ಮಾಡ್ಕೊಂಡು ಓಡಾಡ್ತಿರೋರು. ಅಂದ್ರೆ ಪ್ರತಾಪ್ ಗಾಡಿನ ನನ್ನ ಮಾತು ಇನ್ನೂ ಪೂರ್ತಿ ಮುಗ್ದಿಲ್ಲ. ಹೋಗು, ಸತ್ಯನ್ ಕರಿ. ಸತ್ಯ, ಊಟಕ್ಕೆ ಬರ್ಬೇಕಂತ. ಅಯ್ಯ, ನೀವ್ಯಾಕೆ ಬರಕ್ ಹೋದ್ರಿ ಬಸ್ಸ? ಒಂದ್ ಕೂ ಹಾಕಿದ್ರೆ ನಾನೇ ಬತ್ತಿದ್ದೆ. ನೀವು ನಡೀರಿ, ನಾ ಬತ್ತೀನಿ. ಈ ಕೆಲಸ ಎಲ್ಲ ಆಮೇಲೆ ಮಾಡ್ಕೊಂಡ್ರೆ ಆಯ್ತು, ನಡಿ ಊಟಕ್ಕೆ. ನನಗೆಲ್ಲ ಈ ಉಪಚಾರ ಬೇಕಾ ಬಸ್ಸ? ನೀವು ನಡೀರಿ, ನಾ ಬತ್ತೀನಿ. ನೀವು ಹೋಗಂಗಿಲ್ಲ ಅಂತ ಕಾಣಿಸುತ್ತೆ. ನಡೀರಿ, ನಾನೇ ಬತ್ತೀನಿ. ಬನ್ನಿ ಬನ್ನಿ ಬಸ್ಸ. ನೀನ್ ಯಾಕೆ ಕಾರ್ ಓಡ್ಸಕ್ ಹೋಗ್ತೀಯ ಸತ್ಯ? ಅದಕ್ಕೆ ಜನ ಇದ್ದಾರೆ ಮನೇಲಿ. ಬಿಡಿ ಅಣ್ಣ, ನಮ್ ಕೆಲಸ ನಾವೇ ಮಾಡ್ಕೋಬೇಕು. ಗಾದೆ ಮಾತ ಕೇಳಿಲ್ವಾ, ಹಾಳು ಮಾಡಿದ ಹಾಳು ಅಂತ. ಕೂತ್ಕೋ. ಬಸ್ಸು, ನೀವು ಕೂತ್ಕೊಳ್ಳಿ. ನಾನು ಅದನ್ನೇ ಎಲ್ರಿಗೂ ಹೇಳ್ತಿದ್ದೆ. ವೈಶಾಲಿ ಅವರೇ ಬನ್ನಿ ಕೂತ್ಕೊಳ್ಳಿ. ವಿನು ಬಾ, ಕೂತ್ಕೋ ಬಾ. ಬನ್ನಿ ಬನ್ನಿ, ಬಾ ವಿನು. ಇವತ್ತು ಮಾವಂಗೆ ಇಷ್ಟ ಅಂತ ಯಾಕೆ ಮಾವ? ಅವ್ರು 3 ಜನ ಊಟ ಮಾಡ್ಲಿ, ನಾವು 3 ಜನ ಆಮೇಲೆ ಮಾಡೋಣ. ಅಥವಾ ನಮ್ದಾದ್ಮೇಲೆ ಅವ್ರು ಮಾಡ್ಲಿ. ಒಟ್ಟಿಗೆ ಕೂತು ಊಟ ಮಾಡೋಕ್ಕಾಗಲ್ಲ. ನೀವು 3 ಜನ ಊಟ ಮಾಡಿ, ನಾವು ಆಮೇಲೆ ಮಾಡ್ತೀವಿ. ಮಮ್ಮಿ, ವಿನುತಾ, ಯಾಕೆ ಸುಮ್ಮನೆ ನಿಂತಿದೀಯ? ಬಡಿಸು. ನಂಗೆ ಊಟ ಬೇಡ. ಯಾಕೆ? ಹಸ್ವಿಲ್ಲ. ಅವ್ರ ಬಗ್ಗೆ ಯೋಚನೆ ಮಾಡ್ತಾ ನೀನು ಉಪವಾಸ ಮಾಡೋ ಅಗತ್ಯ ಇಲ್ಲ. ನಾನು ನನ್ನ ಬಾಸು ಒಂದ್ ದಿವಸಕ್ಕೂ ಜಗಳ ಆಡ್ದವ್ರಲ್ಲ. ಅಣ್ಣ ತಮ್ಮ ಅಂತ ಗೊತ್ತಾಗಕ್ಕೂ ಮುಂಚೆನೆ ಅಣ್ಣ ತಮ್ಮನ ತರ ಇದ್ರು. ಗೊತ್ತಾದ್ಮೇಲೆ ಗಾಯದೈಗಳ ತರ ಆಗಿದ್ದಾರೆ. ಎಲ್ಲ ನಿಮ್ಮಿಂದಾನೇ ಆಗಿದ್ದು. ಯಾಕೆ ಬಂದ್ರಿ ನನ್ನ ಬದುಕಲ್ಲಿ? ಇಪ್ಪತ್ತಾರು ವರ್ಷ ನಿನಗೋಸ್ಕರ ಪರಿತಪಿಸಿದ್ದಕ್ಕೆ ತಕ್ಕ ಪ್ರತಿಫಲ. ಹಂಗಲ್ಲ ಅಣ್ಣ, ನಾವೀಗ ಬದುಕ್ತವ್ರೆ ಅಲ್ಲ. ಒಂದೇ ಮನೇಲಿ ಇಟ್ಕೊಂಡು ಒಬ್ರು ಮುಖ ಕಂಡ್ರೆ ಒಬ್ರಿಗೆ ಆಗಿಲ್ಲ. ಇದೆಯೋ ಇಲ್ವೋ, ಇದ್ದಿದ್ರಲ್ಲಿ ಎಲ್ಲರೂ ಹಂಚ್ಕೊಂಡು ಸಂತೋಷವಾಗಿರ್ತಿದ್ವಿ.